ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಅಥೆಂಟಿಕ್ ಆಗಿರುವಂಥ, ಇದನ್ನು ಪ್ರಿಪ್ರೇಷನ್ನೇ ಭಾಳ ಯೂನಿಕ್ ಆಗಿ ಮಾಡ್ಬೋದಾದಂಥ ಒಂದು ಫಿಶ್ ಫ್ರೈನ ಇವತ್ತು ನಾನು ಈ ವಿಡಿಯೋದಲ್ಲಿ ನನಗೆ ತೋರಿಸ್ತಾ ಇದ್ದೀನಿ. ಅದು ಕೂಡ ಲಾಹೋರಿ ಫಿಶ್ ಫ್ರೈ ಅಂತ. ಇದು ಭಾಳ ಜನ ಫಿಶ್ ಫ್ರೈಗಳನ್ನ ನಾವು ಯೂಶಲಿ ಮಾಡೇ ಇರ್ತೀವಿ, ಆದರೆ ಇದು ಒಂಥರ ಭಾಳ ಡಿಫ್ರೆಂಟ್ ಆಗಿ ಮಾಡುವಂಥ ಫಿಶ್ ಫ್ರೈ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಗಳನ್ನ ನೋಡಿಕೊಂಡು ಮತ್ತೆ ಇದನ್ನು ಮಾಡುವಂಥ ವಿಧಾನಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ನೋಡ್ಕೋಣ. ರೋಹು ಫಿಶ್ನ ನೀಟಾಗಿ ಕಟ್ ಮಾಡಿಸ್ಕೊಂಡು ತೊಳೆದು ಇಟ್ಕೊಂಡಿರುವಂಥದ್ದು. 1 ಟೀ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಕಸ್ತೂರಿ ಮೇಥಿ, 3 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲವರು, 2 ಟೀ ಸ್ಪೂನು ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ನಷ್ಟು ಮೆಣಸಿನ ಪೌಡ್ರು, ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, 3 ಮೀಡಿಯಂ ಸೈಜಿನ ನಿಂಬೆಹಣ್ಣಿನ ರಸ. ಚಿಲ್ಲಿನ ಸ್ವಲ್ಪ ಹುರ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸಿನಲ್ಲಿ 1-2 ಸರಿ ಆಡಿಸ್ಕೊಂಡು ಇಟ್ಕೊಂಡಿರುವಂಥದ್ದು 1 ಟೀ ಸ್ಪೂನ್ನಷ್ಟು. ಧನಿಯಾನ ಕೂಡ ನೀಟಾಗಿ ರೋಸ್ಟ್ ಮಾಡಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥದ್ದು ಅರ್ಧ ಟೀ ಸ್ಪೂನು. ಜೀರಾ ಪೌಡ್ರು 1 ಟೀ ಸ್ಪೂನು, ಗಾರ್ಲಿಕ್ ಜಿಂಜರ್ ಪೇಸ್ಟು 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಅಷ್ಟು ಅಜ್ವೈನು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ. ಇಷ್ಟನ್ನೆಲ್ಲ ತಗೊಂಡು ಆದ್ಮೇಲೆ ಆ ಬೌಲ್ ನಲ್ಲಿ ಈಗ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೋಣ. 2 ಟೀ ಸ್ಪೂನ್ ಅಷ್ಟು ಹಿಟ್ಟು, 3 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ನ ಸೇರಿಸ್ಕೊಂತ ಇರೋದು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಕಾಶ್ಮೀರಿ ಚಿಲ್ಲಿ ಪೌಡ್ರು ಕೂಡ 1 ಟೀ ಸ್ಪೂನು, ಅಜ್ವೈನು 1/4 ಟೀ ಸ್ಪೂನ್ ಅಷ್ಟು, ಜೀರಾ ಪೌಡ್ರು ಅರ್ಧ ಟೀ ಸ್ಪೂನು, ಪೆಪ್ಪರ್ ಪೌಡ್ರು ಅರ್ಧ ಟೀ ಸ್ಪೂನು, ಗರಂ ಮಸಾಲ ಅರ್ಧ ಟೀ ಸ್ಪೂನು, ಕಸ್ತೂರಿ ಮೇಥಿ 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಂತ ಇರೋದು. ಧನಿಯಾನ್ ಕೂಡ ಈಗ ಸೇರಿಸ್ಕೊಂತ ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ. ಮತ್ತು ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂತ ಈ ಚಿಲ್ಲಿ ಫ್ಲೆಕ್ಸ್ ನ ನೀಟಾಗಿ ಮಿಕ್ಸಿನಲ್ಲಿ ಆಡಿಸ್ಕೊಂಡಿದ್ದೀನಿ, ಅದನ್ನು ಕೂಡ ಒಂದ್ ಸ್ವಲ್ಪ ಹಾಕೊಳ್ಳಿ, ಆಮೇಲೆ ಬೇಕಾದ್ರೆ ಮತ್ತೆ ಹಾಕೋಣ. 1 ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೂಡ ಸೇರಿಸ್ಕೊಂತ ಇರೋದು. 3 ನಿಂಬೆಹಣ್ಣಿನ ರಸನ ನೀಟಾಗಿ ಈ ರೀತಿ ಬೀಜನ ಫಿಲ್ಟರ್ ಮಾಡ್ಕೊಂಡು ಹಾಕೋಣ. ರುಚಿಗೆ ತಕ್ಕನಷ್ಟು ಅಂದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋಣ, ಒಂದ್ ಸ್ವಲ್ಪ ಮಿಕ್ಸ್ಕೋಣ, ಆಮೇಲೆ ಬೇಕಾದ್ರೆ ಹಾಕೋಣ. ಈಗ ಇದನ್ನೆಲ್ಲ ನೀಟಾಗಿ ಒಟ್ಟಿಗೆ ಕಲ್ಸ್ಕೊಂಬೋಣ. ಕಲ್ಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ರೀತಿ ಆದ್ಮೇಲೆ ಒಂದು ಸಣ್ಣ ಸೈಜಿನ ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ ಆದ್ಮೇಲೆ ನೀಟಾಗಿ ಈಗ ಇದನ್ನ ಮಿಕ್ಸ್ ಮಾಡ್ಕೋಣ. ಗಂಟು ಕಟ್ಟಬಾರ್ದು, ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಮತ್ತೊಂಚೂರು ನೀರ್ನ ಸೇರಿಸ್ಕೊಂತ ಇರೋದು. ತುಂಬಾ ಗಟ್ಟಿಗೂ ಇರಬಾರ್ದು ಮತ್ತೆ ತುಂಬಾ ತೆಳ್ಳಗೂ ಇರಬಾರ್ದು, ಆ ರೀತಿ ಇರಲಿ. ಒಂಚೂರು ಮತ್ತೆ ನೀರು ಸೇರಿಸ್ಕೊಂಡು ಈಗ ಇದನ್ನ ಮಿಕ್ಸ್ ಮಾಡ್ಕೋಣ ನೀಟಾಗಿ. ಈ ರೆಸಿಪಿ ಸ್ಪೆಷಲ್ ಏನು ಅಂದ್ರೆ, ಎಷ್ಟು ತರ ಇಂಗ್ರೀಡಿಯೆಂಟ್ಸ್ ಗಳನ್ನ ತಗೊಂಡಿದ್ದೀವಿ ಅಷ್ಟು ತರ ನೀಟಾಗಿ ಈ ರೀತಿ ಕಲ್ಸ್ಕೊಂಡು ಈಗ ಫಿಶ್ ನ ಇದರಲ್ಲಿ ಮ್ಯಾರಿನೇಷನ್ ಮಾಡ್ಕೊಂಡು ಇಕ್ಕೊಂಡ್ಬಿಟ್ರೆ ಡೈರೆಕ್ಟ್ ಇನ್ನ ಫ್ರೈ ಮಾಡುವಂತದ್ದೇ. ತುಂಬಾ ತೆಳ್ಳಗಾಗಬಾರ್ದು ನೋಡಿ, ಈ ಅದಕ್ಕೆ ಆದ್ರೆ ಸಾಕು. ಇಷ್ಟು ತಿಕ್ಕಾಗೆ ಹಿಂಗಿರ್ಬೇಕು. ಈಗ ಇದಕ್ಕೆ ಉಪ್ಪು ಕರೆಕ್ಟ್ ಇದೆ ಅಂತ ಒಂದ್ಸರಿ ನೋಡ್ಕೋಣ. ಉಪ್ಪೆಲ್ಲ ತುಂಬಾ ಕರೆಕ್ಟ್ ಆಗಿದೆ. ಇದಕ್ಕೆ ಈಗ ಫಿಶ್ ನ ಸೇರಿಸ್ಕೋಣ. ಫಿಶ್ ನ ನೋಡಿ, ಈಗ ರೆಗ್ಯುಲರ್ ಆಗಿ ನಾವು ಫಿಶ್ ಫ್ರೈಗೆ ಕಟ್ ಮಾಡಿಸ್ತೀವಲ್ಲ ಆ ರೀತಿ ಮಾಡಿಸ್ಕೊಬಾರ್ದು. ಸೆಂಟ್ರಲ್ಲಿ ಕಟ್ ಮಾಡಿಸ್ಕೊಂಡು ಈ ರೀತಿ ದೊಡ್ಡದಾಗಿ ಬರುವಂತದ್ದು ಮಾಡಿಸ್ಕೊಳ್ಳೋದು. ಇದ್ರನ್ನ ಇವಾಗ ಎಲ್ಲ ಇದರಲ್ಲಿ ಹಾಕೊಂಡೋಣ. ನೀಟಾಗಿ ಹಾಕೊಂಡ್ ಆದ್ಮೇಲೆ ಪೂರ್ತಿಯಾಗಿ ಈ ರೀತಿ ಕಲ್ಸಾದ್ಮೇಲೆ ಇದನ್ನ ಸುಮಾರು 1 ಅವರ್ ಅಷ್ಟು ಮ್ಯಾರಿನೇಷನ್ಗೆ ಇಟ್ಕೋಣ. ಈಗ ನಾವು ಚಿಲ್ಲಿನ ರೋಸ್ಟ್ ಮಾಡಿ ಫ್ಲೆಕ್ಸ್ ಮಾಡ್ಕೊಂಡು ಇಟ್ಕೊಂಡಿದಲ್ಲ ಅದನ್ನು ಕೂಡ ಈಗ ಇದ್ರ ಮೇಲೆ ಸೇರಿಸ್ಕೊಂತ ಇದೀನಿ. ಸೇರಿಸ್ಕೊಂಡ್ ಆದ್ಮೇಲೆ ಮತ್ತೊಂದ್ಸರಿ ನೀಟಾಗಿ ಇದಕ್ಕೆ ಈ ರೀತಿ ಜಸ್ಟ್ ಪೇಸ್ಟ್ ಮಾಡ್ಕೋಣ. ಈಗ ಇದನ್ನ ಸರಿ ಸುಮಾರು 1 ಅವರ್ ಅಷ್ಟು ಮ್ಯಾರಿನೇಷನ್ಗೆ ಇಟ್ಕೋಣ. ಈಗ ಒಂದ್ಸರಿ ಇದನ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬೋಣ. ಈಗ ಮ್ಯಾರಿನೇಷನ್ ಇಟ್ಕೊಂಡು ಆಯ್ತಲ್ಲ, ಈಗ ಈ ಹಂತದಲ್ಲಿ ಇದಕ್ಕೆ ಈಗ 2 ಟೀ ಸ್ಪೂನ್ ಅಷ್ಟು ಮೈದಾನ ಸೇರಿಸ್ಕೊಂತ ಇದ್ದೀನಿ. ಮೈದಾನ ಸೇರಿಸ್ಕೊಂಡ್ ಆದ್ಮೇಲೆ ನೀಟಾಗಿ ಒಂದ್ಸರಿ ಕಲ್ಸ್ಕೋಣ. ಆವಾಗ ನಿಮ್ಗೆ ಕೋಟಿಂಗು ತುಂಬಾ ಚೆನ್ನಾಗಿ ಬರ್ತಿದೆ, ಅದಕ್ಕೋಸ್ಕರನೇ ಮೈದಾ ಹಾಕೊಳೋದು. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ನೀವು ಈಗ 1-2 ತರ ವೆರೈಟಿ ಮಾಡ್ಕೊಬಹುದು. ಒಂದು ಕಂಪ್ಲೀಟ್ ಆಗಿ ಎಣ್ಣೆ ಇಟ್ಕೊಂಡು ಡೀಪ್ ಫ್ರೈ ಆದ್ರೂ ಮಾಡ್ಕೊಬಹುದು, ಇಲ್ದಿದ್ರೆ ತವಾ ಫ್ರೈ ಆದ್ರೂ ಮಾಡ್ಕೊಬಹುದು. ನಾನು ಇವತ್ತು ಇದನ್ನ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಈಗ ಸ್ಟವ್ ಹಚ್ಕೊಂಡು ನೀಟಾಗಿ ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ ಈಗ ಅದಕ್ಕೆ ಎಣ್ಣೆನ ಸೇರಿಸ್ಕೊಂತ ಇರೋದು. ಎಣ್ಣೆ ಈ ರೀತಿ ಪೂರ್ತಿಯಾಗಿ ಬಿಸಿ ಆಗಾದ್ಮೇಲೆ ಮೊದಲನೇದಾಗಿ ಒಂದು ತಲೆನ ಬಿಟ್ಕೋಣ. ಯಾವಾಗಲೂ ಒಂದೇ ರೀತಿ ಟ್ರೈ ಮಾಡಿ ಬೇಜಾರಾಗಿತ್ತು ಅಂದರೆ ನೀವು ಈ ರೀತಿ ಖಂಡಿತವಾಗ್ಲೂ ಫಿಶ್ ಫ್ರೈನ ಟ್ರೈ ಮಾಡಿ. ಭಾಳ ಅಂದರೆ ಭಾಳ ಚೆನ್ನಾಗಿರ್ತಿದೆ. ಎಣ್ಣೆನಲ್ಲಿ ಹಾಕ್ಕೊಬೇಕಾದ್ರೆ ಸಡನ್ನಾಗಿ ತಿರುವಾಕೊಂಬಾರ್ದು, ಒಂದೇ ಸೈಡು ಚೆನ್ನಾಗಿ ಫ್ರೈ ಆಗಲಿ, ಇಲ್ದಿರ ಮಸಾಲ ಎಲ್ಲ ಬಿಟ್ಕೊಂಡ್ಬಿಡ್ತಿದೆ.
ಅದೆಲ್ಲ ನೀಟಾಗಿ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಕಂಪ್ಲೀಟಾಗಿ ಬಣ್ಣ ಬದಲಾಯಿಸ್ಬೇಕಿದು. ಈ ರೀತಿ ನೀಟಾಗಿ ಎರಡೂ ಸೈಡು ಫ್ರೈ ಆದಮೇಲೆ ಈಗ ನೋಡಬಹುದು ಎಷ್ಟು ಡಾರ್ಕ್ ಗೋಲ್ಡನ್ ಕಬಾಬ್ ಟೈಪ್ ಆಗಿದೆ ಇದು. ಈಗ ಇದನ್ನ ಒಂದು ಸಪ್ರೇಟ್ ಆಗಿ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೋಣ. ಇನ್ನು ಮಿಕ್ಕಿದ ಎಲ್ಲ ಮೀನುಗಳನ್ನು ಕೂಡ ಇದೇ ರೀತಿ ಮಾಡ್ಕೋಣ. ಈಗ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಫಿಶ್ ಮೇಲೆ ನೀಟಾಗಿ ಈ ರೀತಿ ನಿಂಬೆಹಣ್ಣಿನ ರಸನ ಫಸ್ಟ್ ಹಾಕೊಂಡಾದ್ಮೇಲೆ ಈಗ ಅದ್ರ ಮೇಲೆ ಒಂಚೂರು ಈ ರೀತಿ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೋಣ. ಇದು ಆಪ್ಷನ್, ನಿಮ್ಗೆ ಬೇಕಾದ್ರೆ ಹಾಕೊಬಹುದು, ಇಲ್ದಿದ್ರೆ ಇಲ್ಲ. ಮತ್ತೆ ಕುಟ್ಟಿ ಇಟ್ಕೊಂಡಿದ್ವಲ್ಲ ಡ್ರೈ ಚಿಲ್ಲಿ ಸ್ಪಾರ್ಕ್ಸ್, ಇದನ್ನ ಪುದೀನ ಚಟ್ನಿಯಲ್ಲಿ ಕೂಡ ಬಹಳ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಪುದೀನ ಚಟ್ನಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇದನ್ನ ಟೇಸ್ಟ್ ಮಾಡೋಣ. ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿ, ಮೇಲೆಲ್ಲ ತುಂಬ ಕ್ರಂಚಿಯಾಗಿದೆ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ತಿನ್ನಿ. ಮತ್ತು ಹೇಗಿತ್ತೇನೋ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಇವತ್ತಿನ ಈ ಫಿಶ್ ಫ್ರೈ ನಿಮ್ಗೆ ಹೇಗೆ ಅನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಕೊಂಡು ಈ ಥರ ತಿನ್ನೋದನ್ನ ಮಾತ್ರ ಮರ್ತೋಬೇಡಿ ಅಂತ ಹೇಳ್ತಾ, ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಮತ್ತೊಮ್ಮೆ ನಾನು ನಿಮಗೆ ಎಂದಿನಂತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.